ಅರ್ಜಿಗಳು ಇದಾವೆ, ಅದನ್ನ ಓದ್ಬಿಡಿ. ಅದು ವಿಷಯ ಬಿಟ್ಟು ತಮ್ಮದು ಏನಾದರೂ ವಿಷಯಗಳು ಇದ್ರೆ ಅದನ್ನ ಮತ್ತೆ ಅದನ್ನ ಒಂದೊಂದಾಗಿ ಓದ್ತೀನಿ ಸರ್. ಆಮೇಲೆ ಪ್ರೊಸೀಡಿಂಗ್ ಬಂದಿತ್ತು. ನಾನು ಕೂಡ ಶಾಸಕರಿಗೆ ಮಾತಾಡ್ತೇನೆ, ಯಾಕಂದ್ರೆ ಲೋಕಲ್ ವಿಷಯ ಇದೆ. ನೀವು ಸಂಘ ಸಂಸ್ಥೆಗಳು ಮತ್ತು ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಸೇರ್ಕೊಂಡು ಅದನ್ನ ನೀವು ಬಗೆಹರಿಸಿದ್ರೆ ಬೆಟರ್. ನಮ್ಮ ಸೋಷಿಯಲ್ ವೆಲ್ಫೇರ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅವ್ರು ನಿಮ್ಗೆ ಅಸಿಸ್ಟ್ ಮಾಡ್ತಾರೆ. ಬಟ್ ಎಲ್ಲರಿಗೂ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡು ಮಾಡಿದ್ರೆ ಒಳ್ಳೇದಂತ ನನಗೆ ಅನ್ಸುತ್ತೆ. ಜನಸಂಖ್ಯೆ ಇಲ್ಲಾರ್ದಲ್ಲಿ ಕಟ್ಟಿದ್ರೆ ಮತ್ತೆ ಅದೇನಾಗ್ತದಪ್ಪ ಅಂತ ಇಸ್ಮಾ ಟಾಟಾ ಇನ್ನಿತರ ಒಂದೊಂದು ಸಂದರ್ಭದಲ್ಲಿ ಜಾಗ ಸಿಗೋದಿಲ್ಲ. ಅದೇ ಇದೆ ಅಂತ ಗೊತ್ತು ನನಗೆ. ಈ ಕೇಸಲ್ಲಿ, ನಿಮ್ಮ ಕೇಸಲ್ಲಿ ಇದೆ, ಒಂದೊಂದು ಸಂದರ್ಭದಲ್ಲಿ ಇರಲ್ಲ. ಬೇಡ ಸರ್, ಇದೆ ಸಮಸ್ಯೆ ಬಂದಿದ್ದೆ ನಿವಾರಣೆ ಮಾಡಲ್ಲ. ನಾವು ಸುಮ್ಮನೆ ಹುಡ್ಸಿಗಳದ್ದು ಬೇಡ. ಅವ್ರಿಗೊಂದು ಇದಿದೆ, ಅದು ಸೋಷಿಯಲ್ ವೆಲ್ಫೇರ್ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಅದ್ರ ಬಗ್ಗೆ ಸರ್ಕಾರ ಹಂತದಲ್ಲಿ ಚರ್ಚೆ ಆಗಬೇಕು, ಸರ್ಕಾರ ಹಂತದಲ್ಲಿ ನಿರ್ದೇಶನ ಆಗಬೇಕು. ಈ ವಿಷಯ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ಈಗಾಗಲೇ ಗೊತ್ತು ಹೇಳ್ತೇನೆ. ಅದು ಯಾಕಂದ್ರೆ ಈ ಸೋಷಿಯಲ್ ವೆಲ್ಫೇರ್ ಇಲಾಖೆನವರು ಒಳ್ಳೆ ಊಟ ಕೊಡ್ತಾರಂತೆ, ಯೂನಿವರ್ಸಿಟಿಯಲ್ಲಿ ಚೆನ್ನಾಗಿ ಊಟ ಕೊಡ್ತಾ ಇಲ್ಲ ಅಂತ ಒಂದು ಸ್ವಲ್ಪ ಕುಂದುಕೊರತೆ ಬಂದಿತ್ತು. ಬಟ್ ಅದನ್ನ ಹ್ಯಾಂಡ್ ಓವರ್ ತಗೋಬೇಕಾದ್ರೆ ನಮ್ಗೆ ಸರ್ಕಾರದಿಂದ ನಿರ್ದೇಶನ ಬರಬೇಕು. ಹಾಗಾಗಿ ಒಂದು ಇವತ್ತು ಏನ್ ಕೋರಿಕೆ ಇದೆ ಸರ್ಕಾರಕ್ಕೆ ಕಳಿಸಿ, ಅಲ್ಲಿಂದ ಒಪ್ಪಿಗೆ ಬಂತು ಅಂದ್ರೆ ನನ್ನ ಗಮನದಲ್ಲಿ ಅದು ಸರಿ ಆಗಿಲ್ಲ ಅಂದ್ರೆ ಆಮೇಲೆ ಅಧಿಕಾರಿಗೆ ಅದನ್ನ ಕರೆಸಿ ನನಗೆ ಉತ್ತರ ಕೊಡಿ ಅಂತ ವಿಷಯ. ಏನ್ ಕುಂದುಕೊರತೆ ಇದೆ ಗಮನದಲ್ಲಿ ಈ 10 ಗಂಟೆ ಬೇಕು. ಡೈರೆಕ್ಟ್ ಸೂಪರ್ವಿಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಯಾವುದೇ ಎಕ್ಸ್ಪ್ಲೈನ್ ಅಪ್ಲೋಡ್ ಕೊಡ್ಬೇಕಾದ್ರೆ ನಾನು ಹಾಗಾಗಿ ನಿಮ್ ಕೆಲಸ ಆಗ್ಲಿಲ್ಲ ಅಂದ್ರೆ ನೀವು ನನ್ನ ಗಮನದಲ್ಲಿ ಆಯ್ತಪ್ಪ, ನೆಕ್ಸ್ಟ್ ಸ್ಟೇಜಲ್ಲಿ ಆಗ್ಲಿಲ್ಲ ಅಂದ್ರೆ ಆಮೇಲೆ ಸರ್ಕಾರಿ ಜಾಗ ಇದೆಯಾ? ಇಲ್ಲ ಸರ್, ಅದಕ್ಕೆ ಒಂದ್ ವೇಳೆ ಇದ್ರೆ ಗುರುತಿಸಿ ಅಲ್ಲಿ ಸ್ಮಶಾನದ ವ್ಯವಸ್ಥೆ ಮಾಡ್ತಾರೆ. ಖಾಸಗಿ ಸರ್ಕಾರಿ ಜಾಗ ಇಲ್ಲದೆ ಇದ್ರೆ ಖಾಸಗಿ ಜಾಗವನ್ನು ಯೂಸ್ ಮಾಡ್ಕೋಬಹುದು. ಯಾರಾದ್ರೂ ಕೊಡಕ್ಕೆ ರೆಡಿ ಇದ್ದಾರೆ? ಅಲ್ಲ ಸರ್, ಕೊಡಲ್ಲ. ಯಾರಾದ್ರೂ ಒಬ್ರು ಊರಲ್ಲಿ ಯಜಮಾನ್ರು ಏನಾದ್ರು ಖಾಲಿ ಆದ್ರಿಗಿನ ಅದನ್ನ ತಗೊಂಡೋಗಿ ಅಲ್ಲಿ ದಾಳಿಯಲ್ಲಿ ಸ್ಥಳ ಹುಡುಕ್ತಕ್ಕಂತ ವ್ಯವಸ್ಥೆ ಇದೆ ಸರ್. ದಯಮಾಡಿ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೀವು ಖಾಸಗಿ ಜಾಗ ನಾನು ಖರೀದಿ ಮಾಡಕ್ಕೆ ರೆಡಿ ಇದ್ದೀನಿ, ಯಾರಾದ್ರೂ ಮುಂದೆ ಬಂದ್ರೆ ನಾವು ಖರೀದಿ ಮಾಡ್ಕೊಂಡು ಸ್ಮಶಾನ ಮಾಡಬಹುದು. ಒಂದ್ ವೇಳೆ ಯಾರಾದ್ರೂ ಇದ್ರೆ ಅಂತ ಯಾರಾದ್ರೂ ಮುಂದೆ ಬಂದ್ರೆ ಗಮನದಲ್ಲಿ ಸರ್ಕಾರದಿಂದ ಹಣ ತಗೊಂಡು ನಾನು ಸ್ಮಶಾನಕ್ಕೆ ಜಾಗ ಖರೀದಿ ಮಾಡ್ಕೊಂಡು ಆಯ್ತಾ. ಒಂದ್ ವೇಳೆ ಸರ್ಕಾರಿ ಜಾಗ ಇಲ್ಲ ಅಂದ್ರೆ ಅದು ತಿಳ್ಕೊಂಡು ಒಂದು ವಾರದಲ್ಲಿ ನಿಮ್ಗೆ ಬೆಟ್ಟ. ಹೌದು, ಓಕೆ ಸರ್, ಥ್ಯಾಂಕ್ ಯು. ಶೈಕ್ಷಣಿಕ ವರ್ಷಕ್ಕೂ ದಾಖಲಾಗಿದ್ದಾರೆ ವಿದ್ಯಾರ್ಥಿಗಳು. ಅವ್ರಿಗೆ ಇನ್ನೂವರೆಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಲ್ಲ. ನಗರ ಪಾಲಿಕೆ ಆಯುಕ್ತರು ಕೂಡ ನಾವೆಲ್ಲರೂ ಹೋಗಿ ಭೇಟಿಯಾಗಿದ್ವಿ ಸರ್. ನಮ್ಮ ನಿಯೋಗ ಭೇಟಿಯಾಗಿದ್ದೀವಿ. ಅದು ಇದು ಟೆಂಡರ್ ಕರೆದಿದ್ದೀವಿ ಅಂತ ಹೇಳಿದ್ರು ಸರ್. L1 ಅವರೇ ಬಂದಿದೆ ಅಂತ ಹೇಳಿದ್ರು. L1 ಯಾರಾಗ ಅಂತ ಅವ್ರನ್ನ ಕರೆದು ಮಾತಾಡಿ ನಾವು ಶನಿವಾರದೊಳಗಡೆ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಸರ್. ಮತ್ತೆ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಸರ್. ಅವ್ರು L1 ಬಂದಿದ್ರೆ ಇಲ್ಲ ಗೊತ್ತಿಲ್ಲ, ಮತ್ತೆ ರೀಟೆಂಡರ್ ಕಾಲ್ ಮಾಡಿದ್ದಾರೆ ಸರ್. ವಿದ್ಯಾರ್ಥಿಗಳು ಬಹಳ ತೊಂದರೆ ಆಗಿದೆ ಸರ್. ಇದರಿಂದ ದಯಮಾಡಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್, ಪ್ಲೀಸ್. ಆಮೇಲೆ ಸರ್ ಕಂಪ್ಲೀಟ್ ತಾಲೂಕು ಸರ್, ಅದು ದಾಖಲೆ ಬರ್ತಾ ಇದ್ದಾರೆ ಪಾಪ ಹೆಣ್ಮಕ್ಳು. ಅದನ್ನ ನಾನು ಸಬ್ಮಿಟ್ ಮಾಡ್ತೀನಿ ಸರ್. ಅಲ್ಲಿ ಏನಾಗಿದೆ ಸರ್, ಸರ್ಕಾರ ಜಮೀನು ಮಂಜೂರಾಗಿದೆ ಸರ್. ದೇವರಾಸಿ ದೇವಮ್ಮ ಅಂತೇಳಿ ಸರ್ಕಾರನೇ ಜಮೀನು ಮಂಜೂರು ಮಾಡಿದೆ. ಆ ಜಮೀನಿಗೆ ಹೋಗ್ತಕ್ಕಂಥ ದಾರಿಗೆ ಮನೆಗಳು ಕಟ್ಕೊಂಡು ಎನ್ಕ್ರೋಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಬಂಡಿ ಕೂಡ ಹೋಗಕ್ಕೆ ದಾರಿಲ್ಲ. ಸುಮಾರು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮಟ್ಟಕ್ಕೆ ಕೂಡ ಪತ್ರ ವ್ಯವಹಾರ ನಡೆದಿದೆ ಸರ್. ತಾಲೂಕು ಅಧಿಕಾರಿಗಳು, ತಹಸೀಲ್ದಾರರು ಎಲ್ಲರ ಹತ್ರ ನಡೆದಿದೆ ಸರ್. ಅವೆಲ್ಲ ದಾಖಲೆಗಳು ಸಬ್ಮಿಟ್ ಮಾಡಬೇಕು ಸರ್. ತಪ್ಪದ ಸರ್ಕಾರಿ ಜಾಗವನ್ನು ಆಕ್ರಮಿಸಿದ್ದಾರೆ ಸರ್ ನಿವಾಸಿಗಳಲ್ಲಿ. ರಸ್ತೆ ಇಲ್ಲ ಸರ್, ಆ ಭೂಮಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಅಲ್ಲ, ಖಾಸಗಿ ಜಮೀನು ಸರ್ಕಾರಿ ಜಮೀನು? ಸರ್ಕಾರ ಗ್ರಾಂಟೆಡ್ ಲ್ಯಾಂಡ್ ಸರ್. ಅಲ್ಲ, ಗ್ರಾಂಟೆಡ್ ಲ್ಯಾಂಡ್ ಇರ್ಬೋದು. ಲ್ಯಾಂಡ್ಗೆ ಅಪ್ರೋಚ್ ರೋಡ್ ಸರ್ಕಾರಿ. ಬಹಳಷ್ಟು ಕಡೆ ವಹಿವಾಟು ರಸ್ತೆ ಇರುತ್ತೆ. ಬಹಳಷ್ಟು ಸಂದರ್ಭದಲ್ಲಿ ವಹಿವಾಟು ರಸ್ತೆ ಇರುತ್ತೆ. ಈಗ ಜಮೀನು ಬೆಲೆ ಜಾಸ್ತಿ ಆಗೋದ್ರಿಂದ ಎಲ್ಲರೂ ನಂದು ಖಾಸಗಿ ಜಮೀನು ನಾನು ಯಾಕೆ ಜಾಗ ಬಿಟ್ಕೊಡ್ಬೇಕು ಅಂತ ಎಲ್ಲ ಕಡೆ ಆತರ ಸಮಸ್ಯೆ ಆಗ್ತಾ ಇದೆ. ತಮ್ಮ ಗಮನಕ್ಕೆ ಇರಬಹುದು ಅಲ್ವಾ? ಬಹಳಷ್ಟು ಗ್ರಾಮಗಳಲ್ಲಿ ಹಿಂದೆ ಏನ್ ಮಾಡ್ತಿದ್ರು, ಆಯ್ತು ನನ್ನ ಹೊಳ ಇಂದ ಹೋಗ್ಲಿ ಪರವಾಗಿಲ್ಲ ಅಂತ ಇದ್ರು. ಈಗ ಬೆಲೆ ಜಾಸ್ತಿ ಆಗಿದ್ದರಿಂದ ಯಾರು ಬಿಡ್ತಾ ಇಲ್ಲ. ಸೊ ಖಾಸಗಿ ಜಾಗ ಇದ್ರೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಬಹುದು. ಸರ್ಕಾರಿ ಜಾಗ ಇದ್ರೆ ಬಿಡಿಸಬಹುದು. ಸರ್ಕಾರಿ ಜಾಗ, ಸರ್ಕಾರಿ ರಸ್ತೆ ಸರ್. ಪೂರ್ವಕಾಲದಿಂದಲೂ ರಸ್ತೆ ಇದೆ ಸರ್. ಆಮೇಲೆ ಸರ್ ಇನ್ನೊಂದು
ಮಾಡ್ಕೊಂಡು ಬೆಳೆಗಳಕ್ಕೆ ಅಂತ ಅದಕ್ಕೆ ಕಾಂಪೌಂಡ್ ನಿರ್ಮಿಸಿ ಅದಕ್ಕೆ ಮತ್ತೆ ಒಂದು CC ರಸ್ತೆ ಏನ್ ಮಾಡಿದ್ದಾರೆ ಬೆಳೆಗಳಕ್ಕೆ ಅಂತ ಸರ್ ಅದು ಕಾಂಪೌಂಡ್ ವಾಲ್ ನಿರ್ಮಾಣ ಮಾಡಿ ಅದಕ್ಕೊಂದು ಗೇಟ್ ಅಳವಡಿಸಿ ಒಂದು ಸ್ಮಶಾನ ಕಾರ್ಮಿಕರನ್ನು ನೇಮಿಸಿದೆ ಅದಕ್ಕೊಂದು CC ರಸ್ತೆ ಒಂದು ಸ್ಯಾಂಕ್ಷನ್ ಮಾಡಿದ್ರೆ ಅಲ್ಲೆಲ್ಲ ಗ್ರಾಮಸ್ಥರಿಗೆ ಅನುಕೂಲ. ಸರ್ವೆ ನಂಬರ್ 68 ಇದೆ ಸರ್, 62 68 ನನ್ನ ತಂದ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. 2020-21ನೇ ಸಾಲಿನಲ್ಲಿ ಶಾನವಸ್ತು ಗ್ರಾಮದಲ್ಲಿ ವಾಲ್ಮೀಕಿ ಭವನ ಅಪ್ರೂವಲ್ ಆಗಿರುತ್ತೆ. ಅದಕ್ಕೆ 50 ಲಕ್ಷದಲ್ಲಿ ಅಪ್ರೂವಲ್ ಆಗಿರುತ್ತೆ. ಅದಕ್ಕೆ 12.5 ಲಕ್ಷ ಬಿಡುಗಡೆ ಆಗಿದೆ ಅಂತ ಒಂದು ಲೆಟರ್ ಕೊಟ್ಟಿರ್ತಾರೆ. ಈಗಾಗಲೇ ಹೇಳಿದ್ರೆ ಸರ್ಕಾರದಿಂದ ಅನುದಾನ ರಿಲೀಸ್ ಆಗಿಲ್ಲ. ಆ ದಾಖಲಾತಿ ಮಾತ್ರ ರಿಲೀಸ್ ಅಂತ ಐತೆ ಸರ್. ಇವತ್ತಿನವರೆಗೆ 50 ಲಕ್ಷದ್ದು ಅನುದಾನ ಬಿಡುಗಡೆ ಆಗಿಲ್ಲ ಸರ್. ನಾವು ಸಾರ್ ಗಮನಕ್ಕೆ ಸಾಕಷ್ಟು ಸರ್ಕಾರ ಗಮನಕ್ಕೆ ತಂದಿದ್ದಾರೆ ಸರ್. ಅದೇನು ಯಾವ ಕಾರಣ ಆಯ್ತು ಸರಿ, ನಮ್ಮ ಕಡೆಯಿಂದ ಲೆಟರ್ ಬರೀರಿ. ಈ ರೀತಿ ಇದ್ರ ಬಗ್ಗೆ ಇನ್ನೊಂದು ಕೊರತೆ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಇವತ್ತು ನಾವೇನು ಒತ್ತಾಯ ಮಾಡ್ತಾ ಇದ್ದೀವಿ, ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತು, ಆಮೇಲೆ ನಮ್ಮ ವಾಲ್ಮೀಕಿ ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ ಒತ್ತಾಯ ಮಾಡ್ತು. ಅವ್ರಿಗೆ ಒತ್ತಾಯ ಮಾಡಿದ್ರೆ ಅಲ್ಲಿ ಸೀಟ್ಗಳಿದ್ರೆ ಮಾತ್ರ ಕೊಡ್ತಾರೆ. ಇಲ್ಲದೆ ಹೋದಾಗ ಏನು ಮಾಡ್ಬೇಕು ಅವರು? ಶಾಸಕರ ಒತ್ತಡಕ್ಕೆ ಮಾಡಿದ್ರೆ ಯಾವುದೋ ಒಂದು ಹೋದಾಗ ಮಾತ್ರ ಕೊಡ್ತಾರೆ. ಇವತ್ತು ಪ್ರತಿ ವರ್ಷಕ್ಕೆ ಹೆಚ್ಚಿನ ಮಕ್ಕಳಾಗ್ತಾ ಇದ್ದಾರೆ. ಇವತ್ತು ಮಕ್ಕಳಿಗೆ ಸರಿಯಾಗಿ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಇವತ್ತು ST ಸಮಾಜದ ಬಡವರಿಗೆ ಲೋನ್ಗಳು ಕೊಡ್ತಾ ಇಲ್ಲ. ಇವತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಇಷ್ಟ ಅನ್ಯಾಯ ಆಗ್ತಾ ಇದೆ ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ ಸರ್? ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು SP ಮೇಡಮ್ ಅವರು ಯುವ ಸಾಹೇಬ್ರನ್ನ ಒಂದೇ ಮನವಿ ಮಾಡ್ತಾ ಇರೋದು, ಇವತ್ತು ಹಳ್ಳಿಗಳಲ್ಲಿ ಬಡವರ ಮಕ್ಕಳು ಓದ್ತಾ ಇದ್ದಾರೆ, ದಯವಿಟ್ಟು ಬಡವರ ಮಕ್ಕಳಿಗೆ ಆದ್ಯತೆ ಮಾಡಿಕೊಡಿ ಸರ್. ಇವತ್ತು ಯಾಕಪ್ಪ ಅಂದರೆ ಇವತ್ತು ಬಡವರು ಏನು ಮಾಡ್ತಾ ಇದ್ದಾರೆ, ಒಟ್ಟಿಗೆ ಇಟ್ಟಿಲ್ಲದ್ರು ಕೂಡ ಮಕ್ಕಳು ಬುದ್ಧಿವಂತರಾಗಬೇಕಂತೇಳಿ ಉಪವಾಸ ವನವಾಸ ಬಿದ್ದು ಮಕ್ಕಳನ್ನ ಫ್ರೀ ಶಾಲೆಗಳಲ್ಲಿ ಓದಿಸ್ಬೇಕಂತೇಳಿ ಮುರಾರ್ಜಿ ಶಾಲೆಗಳಿಗೆ ಕಳಿಸ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡ್ಬೇಕು ಸಾಹೇಬ್ರೆ. ದಿವಾಕರ್ ಸಾಹೇಬ್, ಮಲ್ಲಿಕಾರ್ಜುನ್ ಸರ್ ಅವರೇ, ಇನ್ನೂ ಸಲ ಯಾರೇ ನಿಮ್ಮ ಆಫೀಸ್ ಬಂದ್ರೆ ದಯವಿಟ್ಟು ನಿಮಗೆ ಕೈಗೆ ಬಂದು ಕಾಲಿಗೆ ಬಂದು ಕೇಳ್ತಾ ಇದ್ದೀನಿ, ಯಾರು ವಾಪಸ್ ಕಳಿಸ್ಬಾರ್ದು. ಯಾಕಂದ್ರೆ ನನ್ಗೆ ಬಹಳ ನೋವಾಗಿದೆ ಸರ್. ಇವತ್ತು ಪ್ರತಿ ದೂರದಿಂದ ಹಳ್ಳಿಗಳಿಂದ ಬರ್ತಾರೆ ಸರ್, ನಮ್ಮ ಮಕ್ಕಳಿಗೆ ಸರ್ ಸೀಟ್ ಸರ್ ಅಂತೇಳಿ. ನಾನು ಒಬ್ಬ ರೈತ ನಾಯಕನಾಗಿ ನಮ್ಮ ರೈತರ ಕಷ್ಟ ಏನಂಬುದು ನನಗೆ ಗೊತ್ತಿದೆ ಸರ್. ಒಂದೊಂದು ಮುರಾರ್ಜಿ ಸ್ಕೂಲ್ಗೆ 50 ಜನ ಮಕ್ಕಳು ಹೆಚ್ಚುವರಾಗಿ ತಗೊಳ್ರಿ. ಯಾಕಪ್ಪ ಅಂದ್ರೆ ಸರ್ಕಾರಕ್ಕೆ ಉಳಿತಾಯ ಆಗುವಂತ ಕೆಲಸ. ಅದೇನಪ್ಪ ಅಂದ್ರೆ ಒಂದು ಟೀಚರ್ ಕೊಡ್ತಾರೆ ಅಷ್ಟೇ ವಿನಃ ಒಂದು ಹೊಸ ಮುರಾರ್ಜಿ ಕಟ್ಟಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ. ಇವತ್ತು ಸರ್ಕಾರಕ್ಕೆ ಅನ್ಯಾಯ ಆಗ್ತದೆ ತಾನೆ. ಇವತ್ತು ಅದು ಅನ್ಯಾಯ, ಅದು ಹೊರೆಯಲ್ಲಿ ಯಾರಿಗೆ ಆಗ್ತಾರೋ ನಮ್ಗೆ ಆಗ್ತಾರೆ ಸರ್. ದಯವಿಟ್ಟು ಇದೊಂದು ಹೆಚ್ಚುವರಿ ಪ್ರತಿಯೊಂದು ಮುರಾರ್ಜಿ ಸ್ಕೂಲ್ಗಳಿಗಿರ್ಬೋದು, ಏಕಲವ್ಯ ಸ್ಕೂಲ್ ಇರ್ಬೋದು, ವಾಜಪೇಯಿ ಸ್ಕೂಲ್ ಇರ್ಬೋದು, ಯಾವುದೇ ಇವತ್ತು ಸರ್ಕಾರ ಸ್ಕೂಲ್ಗಳಿಗೆ 50 ಜನ ಮಕ್ಕಳಿಗೆ ಹೆಚ್ಚುವರಿಯಾಗಿ ತಗೊಳ್ಳುವಂತ ಕೆಲಸ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ಆಯ್ತು, ಈಗ ಮುಂದಿನ ವರ್ಷಕ್ಕೆ ಈ ಸಭೆಯಲ್ಲಿ ಈ ರೀತಿ ಚರ್ಚೆ ಆಯಿತು. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಕ್ಕೆ ಜೂನ್ ಇಂದ ರಿಸಲ್ಟ್ ಬಂದ ಕೂಡಲೇ ಇದನ್ನ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಕಡೆಯಿಂದ ಒಂದು ಲೆಟರ್ ಬರೀ ಸೀಟ್ಸ್ ಹೆಚ್ಚುವರಿ ಮಾಡ್ರಿ ಅಂತ ಹೇಳ್ತಾರೆ. ಸೀಟ್ ಜಾಸ್ತಿ ಮಾಡ್ಕೊಂಡ್ರೆ ಇದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಿ ವ್ಯವಸ್ಥೆ ಮಾಡ್ಬೋದು ಸರ್. ಆದಷ್ಟು ಆಯ್ತು, ಕೋರಿಕೆಯನ್ನ ನಮ್ಮ ಸರ್ಕಾರ ಹಂತಕ್ಕೆ ತರೋಣ. ಈಗಾಗಲೇ ನಮಗೆ ಗೊತ್ತಿದ್ದಾಗೆ, ಎಲ್ಲರೂ ಗೊತ್ತಿದ್ದಾಗೆ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಸ್ಗಳಲ್ಲಿ ಈಗ ಯಾವುದೂ ಏನು ಲಿಮಿಟ್ ಇಲ್ಲ. ಯಾವುದೇ ಮಕ್ಕಳು ಅಪ್ಲೈ ಮಾಡಿದ್ರೆ ಮೊರಾರ್ಜಿ ದೇಸಾಯಿ ಅದಕ್ಕೆ ಹೇಳ್ತಿರಲ್ಲ, ಸಾಮಾನ್ಯ ಎಲ್ಲ ವಸತಿ ನಿಲಯಗಳಲ್ಲಿ ಯಾವುದೇ ಲಿಮಿಟ್ ಇಲ್ಲ. ಎಷ್ಟೊಂದು ಜನ ಅಪ್ಲೈ ಮಾಡಿದ್ರೆ ಅವ್ರಿಗೆ ನಾವು ಅಕಾಮಡೇಟ್ ಮಾಡ್ಬೇಕಾಗ್ತದೆ. ಈಗಾಗಲೇ ನಮ್ಮ ಗಮನಕ್ಕೆ ಇರಲಿ, ನಾವು ಬಳ್ಳಾರಿ ಸಿಟಿಯಲ್ಲಿ, ಬಳ್ಳಾರಿ ನಗರ ಪಾಲಿಕಾ ವ್ಯಾಪ್ತಿಯಲ್ಲಿ ಈಗಾಗಲೇ 3 ಬೇರೆ ಬೇರೆ ಇಲಾಖೆಯ ಒಂದು ಬಿಲ್ಡಿಂಗ್ಗಳನ್ನ ಈಗಾಗಲೇ ಐಡೆಂಟಿಫೈ ಮಾಡಿ ಸರ್ಕಾರಕ್ಕೆ ಕಳಿಸಿದ್ವಿ. ಅಲ್ಲಿ ಹೊಸ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಯಾಕಂದ್ರೆ ನಮಗೂ ಗೊತ್ತಿದೆ, ಇಲ್ಲ ಅಂತಲ್ಲ, ಈ ವಿಷಯ ಬಹಳ ಇಂಪಾರ್ಟೆಂಟ್ ಇದೆ. ಆದಷ್ಟು ಜಾಸ್ತಿ ಹಾಸ್ಟೆಲ್ ಓಪನ್ ಮಾಡಿದ್ರೆ ಮಾತ್ರ ಫ್ಯೂಚರ್ ಅಲ್ಲಿ ಅವ್ರಿಗೆ ಒಂದು ಒಳ್ಳೆ ಶಿಕ್ಷಣ ಇರ್ಬೋದು, ಅವ್ರಿಗೆ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕೆ ಅವಕಾಶ ಸಿಗ್ಬೋದು. ಹಾಗಾಗಿ ನಮ್ಮ ಸೋಷಿಯಲ್ ವೆಲ್ಫೇರ್ ಮತ್ತು ಟ್ರೈಬಲ್ ವೆಲ್ಫೇರ್ ಇಬ್ಬರು ಕಡೆಯಿಂದ ಇನ್ನೂ ಜಾಸ್ತಿ ಹಾಸ್ಟೆಲ್ ಓಪನ್ ಮಾಡೋದಕ್ಕೆ ನಾವು ಬರ್ತಾ ಇದ್ದೀವಿ. 10 ವರ್ಷ ಆಯ್ತು ಸರ್. ವಾಲ್ಮೀಕಿ ಭವನ್ಗೆ ನಾಮನಿರ್ದೇಶನ ಮಾಡಿ ಅದು ಏನು ವರ್ಷ ಬಂದು DC ಎಲ್ಲ ನಾವು ಬೆಂಬಲ ಕೊಟ್ಟಿವಿ. ಅದ್ರ ಬಗ್ಗೆ ತಲೆ ಕೊಡ್ಸ್ಕೊಂಡಿಲ್ಲ. ದಿವಾಕರ್ ಸರ್ ಹತ್ರಗೇನೋ ಒಂದು 10 ಸತಿ ಹೇಳಿದೆ.
ಮತ್ತೆ ನೀವು ಮಾಡ್ಬೇಕು ಸರ್ 10 ವರ್ಷ ಆಯ್ತು ಸರ್, 3 ವರ್ಷ ಒಂದು ಟೈಮ್ ಚೇಂಜ್ ಮಾಡ್ಬೇಕಾಗುತ್ತೆ. ಮಾಡ್ರಿ, ಏನು ಸಮಸ್ಯೆ ಇಲ್ಲ. ಪೈಪ್ ಊಟ ಮಾಡದೆ ಹೋದ್ರೆ ಹೆಂಗ್ ಗೊತ್ತಾಗುತ್ತೆ ಮಾಡ್ತಾರೆ ಸರ್. ಈಗ ನೀವು ನನಗೆ ವಿಷಯನೇ ಗೊತ್ತಿಲ್ಲ, ನೀವು ರಿಯಲ್ ಸ್ಟೋರಿ ಸಂಪೂರ್ಣ ಮಾಡಿಲ್ಲ. ಅದೊಂದು ರಸ್ತೆ ಆಗ್ಬೇಕು ಸರ್. ಸ್ಮಶಾನಕ್ಕೆ ರಸ್ತೆ ಇಲ್ಲ ಸರ್. ಯಾವ ಗ್ರಾಮ? ಬಿ ಬೆಳಗಲ್ ತಾಂಡ ಸರ್. ಸಂಪೂರ್ಣ SC ಗ್ರಾಮ ಇದೆ ಸರ್. 100% SC ಇದೆ ಸಂಪೂರ್ಣ. ಅಲ್ಲಿ 400 ಮೀಟರ್ ರಸ್ತೆ ಸ್ಮಶಾನಕ್ಕೆ ಆಗ್ಬೇಕು ಸರ್. ಇನ್ನೊಂದು, ನಮ್ಮ ತಾಂಡದ ಶಾಲೆ ಉನ್ನತೀಕರಿಸಿದ ಪ್ರೌಢಶಾಲೆ ಆಗಿ 2 ವರ್ಷ ಆದ್ರೂ ಸಹಿತ ಬಿಲ್ಡಿಂಗ್ಗಳು ಬೀಳೋ ಸ್ಥಿತಿ ಇದೆ ಸರ್. ಪವನ್ ಕುಮಾರ್ ಮಲ್ಪಾಟಿ ಸರ್ ಸಾಹೇಬ್ರಿಂದ ಒಂದ್ಸಲ ವಿಸಿಟ್ ಮಾಡಿದ್ದಾರೆ, ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ. ಮತ್ತೆ ಹೈಸ್ಕೂಲಿಗೆ ಜಾಗ ಕೂಡ ಇಲ್ಲ ಸರ್, ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ಈ ಲಿಫ್ಟ್ ಇರಿಗೇಷನ್ ಮಾಲೀಕರು ಅಕ್ರಮವಾಗಿ ನಮ್ಮ ಜಮೀನುಗಳಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಅದರಲ್ಲಿ ನೀರು ಸಪ್ಲೈ ಆಗುವಂತಹ ಟ್ಯಾಂಕರ್ನ ಕಟ್ಟಿದ್ದಾರೆ. ಅದಕ್ಕೆ ನಾನು ತಮಗೆ ಪ್ರತ್ಯೇಕವಾಗಿ ನನ್ನ ಹೆಸರಿನಲ್ಲಿ ತಮಗೊಂದು ಅರ್ಜಿ ಕೂಡ ಮನವಿ ಮಾಡಿದ್ದೀನಿ. ಇವಾಗಲೇ 1 ವರ್ಷ ಆಯ್ತು. ನಡುವಿ ಗ್ರಾಮ ಅಂತ ಹೇಳ್ಬಿಟ್ಟು, ಸಿರುಗುಪ್ಪ ತಾಲೂಕು ನಡುವಿ ಗ್ರಾಮ ಅಂತ ಹೇಳಿ ನಾನು ತಮಗೂ ಬರ್ತಿದ್ದೀನಿ. ಮತ್ತೆ ನೀರಾವರಿ ನನ್ನ ಲ್ಯಾಂಡ್ ಸರ್, ನನ್ನ ಲ್ಯಾಂಡ್ ನಲ್ಲಿ ಬೇರೆಯವರು ಲಿಫ್ಟ್ ಇರಿಗೇಷನ್ ಫಲಾನುಭವಿಗಳು ಏನಿದಾರಲ್ಲ, ಅವರು ನನ್ನ ಪರ್ಮಿಷನ್ ಇಲ್ದಂಗಾನೆ ವಾಟರ್ ಸರ್ವಿಸ್ ಆಗುವಂತಹ ಟ್ಯಾಂಕ್ ಕಟ್ಟಿದ್ದಾರೆ. ಯಾಕಪ್ಪ ನನ್ನ ಪರ್ಮಿಷನ್ ಇದ್ದಂಗೆ ನೀವು ಕಟ್ಟಿದ್ದಾರೆ, ಏನ್ ಕೇಳ್ಬೇಕು ನಿಮ್ಮನ್ನ? ಯಾತಕ್ಕೆ ಕೇಳ್ಬೇಕು? ಏನ್ ನಿಮ್ ಭೂಮಿಯನ್ನು ಒತ್ಕೊಂಡು ಹೋಗಿದ್ದೀನ, ಕಿತ್ಕೊಂಡು ಹೋಗಿದ್ದೀನ, ನಿಮ್ಮ ಮೇಲೆ ನಾನು ಹಲ್ಲೆ ಮಾಡಿದ್ದೇನ? ಈ ತರ ಪ್ರಶ್ನೆಗಳು ಬಂದಾಗ ನಾನು ವೈಯಕ್ತಿಕವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಆದ್ರೂ ಅದಕ್ಕೆ ಬೆಲೆ ಕೊಡದೇ ಇದ್ದಾಗ ನಾನು ರೈಟಿಂಗ್ ನಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ಸರ್. ಅದೇನೋ ಹಾಗೇನೆ ಇದೆ. ಅದು ಒಂದು. ನಮ್ಮ 23ನೇ ವಾರ್ಡ್ ಅಂಬೇಡ್ಕರ್ ನಗರದ ಬಗ್ಗೆ ಸಾಕಷ್ಟು ಹೇಳಿದ್ರು ಅವರು. ಅಲ್ಲಿ RO ವಾಟರ್ ಪ್ಲಾಂಟ್ ಬಂದಾಗಿ 3 ವರ್ಷ ಆಯ್ತು ಸರ್. ಕುಡಿಯೋ ನೀರಿತ್ತು, ಇವತ್ತಿನವರೆಗೂ ಕೂಡ ಅದು ಸರಿಪಡಿಸಲಿಕ್ಕಾಗಿಲ್ಲ. ನಾನು ಅನೇಕ ಸಾರಿ ಅವರು JEಗೆ ಹೇಳಿದ್ದೀನಿ, ಮತ್ತೆ ಮುನ್ಸಿಪಲ್ ಕಮಿಷನರ್ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ಈವರೆಗೂ ಕೂಡ ಆಗಿಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.